ನೋಡಿ, ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತೊಂದು ಬಿಗ್ ಡೇ. ಸಿಎಂ ಸಿದ್ದರಾಮಯ್ಯಗೆ ಇವತ್ತಾದ್ರೂ ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ, ಲೋಕಾಯುಕ್ತ ಕ್ಲೀನ್ ಚಿಟ್ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಬರಲಿದೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ರಿಲೀಫ್ ಸಿಗುತ್ತಾ ಅಥವಾ ಹೀಗೆ ಈ ಒಂದು ವಿಚಾರಣೆ ಅಥವಾ ಈ ಒಂದು ಪ್ರಕರಣ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ. ಕಾರಣ ಏನು ಅಂತಂದ್ರೆ, ಲೋಕಾಯುಕ್ತ ಏನ್ ಕ್ಲೀನ್ ಚೀಟ್ ಅನ್ನು ಕೊಟ್ಟಿತ್ತು ಅದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು ಮಾಡಲಿದೆ. ಲೋಕಾಯುಕ್ತ ನೀಡಿದಂತಹ ಬಿ ರಿಪೋರ್ಟ್ ಪ್ರಶ್ನಿಸಿದಂತಹ ಅರ್ಜಿ ಇದು. ಸಿಎಂ ಸಿದ್ದರಾಮಯ್ಯ ಪತ್ನಿ ಸೇರಿ 4 ಬಿ ರಿಪೋರ್ಟ್. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೇಲ್ಮನವಿಯನ್ನ ಸಲ್ಲಿಸಿದರು. ಹೋರಾಟಗಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಕ್ಲೀನ್ ಚಿಟ್ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಈ ಒಂದು ವಿಚಾರದಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬಹುಶಃ ತೀರ್ಪು ಪ್ರಕಟಣೆ ಮಾಡುವಂತಹ ಸಾಧ್ಯತೆ ಇದೆ. ಲೋಕಾಯುಕ್ತ ನೀಡಿದಂತಹ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಇನ್ನೂ 4 ವಿರುದ್ಧ ಬಿ ರಿಪೋರ್ಟ್ ವಿಚಾರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಹೋರಾಟಗಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿಯನ್ನ ಸಲ್ಲಿಸಿರ್ತಾರೆ. ಇವರ ಆರೋಪ ಏನು ಅಂತಂದ್ರೆ, ಇಲ್ಲಿ ಮೂಡಾ ಹಗರಣದಲ್ಲಿ ಸರಿಯಾದಂತ ತನಿಖೆನೇ ಆಗ್ಲಿಲ್ಲ. ಲೋಕಾಯುಕ್ತ ಎಲ್ಲೋ ಒಂದು ರೀತಿಯಾಗಿ ಹೆಸರಿಗೆ ಮಾತ್ರ ಕ್ಲೀನ್ ಚಿಟ್ ಕೊಟ್ಟಿದೆ, ಅದರ ಹೊರತಾಗಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ನೋಡ್ತಾ ಇದೀವಿ ಇವತ್ತು ಒಂದು ಕಡೆ ಜಂಟಿ ಅಧಿವೇಶನ ಇರಬಹುದು, ಮತ್ತೊಂದು ಕಡೆ ಈ ಒಂದು ಮೂಡಾ ಹಗರಣದಲ್ಲಿ ಒಂದು ರೀತಿಯಾಗಿ ಇವತ್ತು ತೀರ್ಪು ಪ್ರಕಟಣೆ ಆಗುವಂತ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಹಾಗಾಗಿ ಒಂದು ಕಡೆ ಇಲ್ಲಿ ಲೋಕಾಯುಕ್ತ ಏನ್ ಕ್ಲೀನ್ ಚಿಟ್ ಏನ್ ಕೊಟ್ಟಿತ್ತು ಅದು ಸರಿಯಾಗಿ ತನಿಖೆನೇ ಆಗ್ಲಿಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಸರಿಯಾದಂತ ತನಿಖೆ ಆಗಿಲ್ಲ, ಏನಿಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಹಾಗಾಗಿ ಇವತ್ತೇನಾಗಬಹುದು? ರೋಶಿನಿ, ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕ್ಲೀನ್ ಚಿಟ್ ಕೂಡ ಕೊಡಲಾಗಿದೆ. ಆ ಒಂದು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂತ ಲೋಕಾಯುಕ್ತ ಏನಿದೆ, ನ್ಯಾಯಾಲಯವು ಕೂಡ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಲೋಕಾಯುಕ್ತ ನೀಡಿರ್ತಕ್ಕಂತಹ ಒಂದು ಬಿ ರಿಪೋರ್ಟ್ ಪ್ರಶ್ನಿಸಿ ಇವತ್ತು ಒಂದ್ ಕಡೆ ಏನೋ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವ್ರು ಏನ್ ಮೇಲ್ಮನವಿ ಸಲ್ಲಿಸಿದ್ರು, ಆ ಒಂದು ಮೇಲ್ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದು ಚರ್ಚೆ, ಒಂದು ತೀರ್ಪು ಕೂಡ ಪ್ರಕಟವಾಗ್ತಕ್ಕಂಥದ್ದು ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಕೂಡ ವಿಚಾರಣೆಗೂ ಕೂಡ ಬರಲಿದೆ. ತೀರ್ಪು ಕೂಡ ಇವತ್ತು ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಹಲವು ರೀತಿಯಲ್ಲಿ ಕೂಡ ಅದನ್ನ ಪ್ರಕರಣ ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಕೂಡ ಲೋಕಾಯುಕ್ತದವರು ಒಂದು ವಿಚಾರಣೆ ಕೂಡ ನಡೆಸಿ ಅದಕ್ಕೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದ್ರು. ಅದನ್ನೇ ಕೂಡ ನ್ಯಾಯಾಲಯದಲ್ಲಿ ಕೂಡ ಒಂದ್ ಕಡೆ ಅದು ಕೂಡ ನ್ಯಾಯಾಲಯ ಕೂಡ ಅದಕ್ಕೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಆದ್ರೆ ಇದನ್ನ ಎಲ್ಲ ಒಂದ್ ಕಡೆ ಇದು ಸರಿಯಾಗಿ ತನಿಖೆ ಆಗಿಲ್ಲ, ಇದೆಲ್ಲ ಒಂದ್ ಕಡೆ ಏಕಪಕ್ಷೀಯವಾಗಿ ಇಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂಥದ್ದನ್ನ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಒಂದು ಮತ್ತೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ಅರ್ಜಿ ಇವತ್ತು ಕೂಡ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಅವರ ಪತ್ನಿ ಸೇರಿ 4 ಕೂಡ ಬಿ ರಿಪೋರ್ಟ್ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಕೂಡ ಇವತ್ತು ನಿರ್ಧಾರವಾಗುವಂತದ್ದು. ಹಾಗಾಗಿ ಮತ್ತೆ ಏನಾದ್ರೂ ಇದರಲ್ಲಿ ಲೋಪದೋಷಗಳಿದಾವೆ ಅನ್ನುವಂಥದ್ದನ್ನ ನ್ಯಾಯಾಲಯ ಎತ್ತಿ ಹಿಡಿಯುತ್ತೋ ಅಥವಾ ಸ್ನೇಹಮಯಿ ಕೃಷ್ಣ ಅವರ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೋ ಅನ್ನುವಂಥದ್ದು ಕಾದಷ್ಟು ನೋಡಬೇಕಾಗಿದೆ. ರೋಶಿನಿ, ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.